ಪೊಲೀಸರ SIT ವರದಿಯಲ್ಲಿ ಬಹಿರಂಗ ಆಗಿದೆ ಸರ್. 6 ಜನ ಷಡ್ಯಂತ್ರದಲ್ಲಿ ಶಾಮೀಲಾಗಿದ್ದಾರೆ ಅಂತ SIT ವರದಿ ಕೋರ್ಟ್ಗೆ ಕೊಟ್ಟಿದೆ. ಬಿಜೆಪಿ ನಿರಂತರವಾಗಿ ಈ ಧರ್ಮಸ್ಥಳದ ವಿಚಾರವಾಗಿ ದೊಡ್ಡ ಷಡ್ಯಂತ್ರ ನಡೆದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಷಡ್ಯಂತ್ರದ ಬಾಹುಗಳಿದೆ. ಭಾಳ ಜನ ನಗರ ನಕ್ಸಲರು ಇದರ ಜೊತೆ ಇದ್ದಾರೆ. ಇವೆಲ್ಲವನ್ನು ಬಿಜೆಪಿ ಪದೇ ಪದೇ ನಾವು ಸ್ಪಷ್ಟ ಮಾಡಿ ಹೇಳಿದ್ರಿ. ಇವತ್ತು SITನೂ ಕೂಡ ತನಿಖೆ ಮಾಡಿ ನಿಜ ಸಂಗತಿಯನ್ನು ಬಯಲು ಮಾಡಿದ್ದಾರೆ. ಈ 6 ಜನ ಯಾರಿದ್ದಾರೆ ಇವರು ಪಿತೂರಿ ಮಾಡಿದ್ದಾರೆ, ಷಡ್ಯಂತರ ಮಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನಮಗಿವತ್ತು ಡೌಟ್ ಇರೋದು ಈ ಷಡ್ಯಂತ್ರದ ಹಿಂದೆ ಇರುವಂಥ ದೊಡ್ಡ ಕೈ ಯಾವುದು? ಸೂತ್ರಧಾರ ಷಡ್ಯಂತ್ರ ಮಾಡಿದವರು 6 ಜನ. ಆದರೆ ಈ 6 ಜನಕ್ಕೆ ಹಣ ಸಹಾಯ ಮಾಡಿದವರು ಯಾರು? ಪ್ರೇರಣೆ ಕೊಟ್ಟವರು ಯಾರು? ಆ ತಿಮಿಂಗಲವನ್ನು ಕಂಡುಹಿಡಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಅಲ್ಲಿ ವೈಫಲ್ಯ ಆಗಿದೆ ಅಂತ ನನಗನ್ನಿಸ್ತದೆ. ಆದ್ದರಿಂದ ಇವತ್ತೇನು ಮಾಡಿದ್ದಾರೆ ಅದನ್ನು ನಾವು ಮೆಚ್ಚುತ್ತೀರಿ. ಆದರೆ ಇದನ್ನೆಲ್ಲ ಸೂತ್ರಧಾರ ಅವನ್ನ ಯಾರು ಅಂತ SIT ಅವರು ತನಿಖೆ ಮಾಡಬೇಕು, ಬಂಧಿಸಬೇಕು, ಜೈಲಿಗೆ ಕಟ್ಟಬೇಕು. ಈ ಥರ ಮುಂದೆ ಯಾವುದೇ ಹಿಂದೂ ದೇವಸ್ಥಾನಗಳಿಗೆ ಈ ಥರ ಅಪಚಾರ ಮಾಡೋವಂಥದ್ದು ನಿರಂತರ ಮಾಡಿಬಿಟ್ಟಿದ್ದಾರೆ ಇವರು. ಈ ಧರ್ಮಸ್ಥಳ ಆಯಿತು, ತಿರುಪತಿ ಆಯಿತು, ಅಯ್ಯಪ್ಪ ಸ್ವಾಮಿ ಆಯಿತು, ಶನಿ ಸಿಂಗಾಪುರ ಆಯಿತು, ಇನ್ನು ಹಳ್ಳಿ ದೇವರುಗಳಿಗೆಲ್ಲ ಬಂದ್ಬಿಡ್ತಾರೆ. ನೀವು ಈ ದೊಡ್ಡ ದೊಡ್ಡ ದೇವರುಗಳಿಗೆ ಇಷ್ಟು ಕಾಟ ಕೊಡ್ತಾವ್ರೆ ಅಂದರೆ ಇನ್ನು ಹಳ್ಳಿಯಲ್ಲಿರೋ ಮಾರಮ್ಮ, ಅಕ್ಕಲಮ್ಮ, ಆಮೇಲೆ ಈ ಥರದ ದೇವರುಗಳ ಕತೆ ಏನು? ಅದರಿಂದ ಮಾಡಲಿ, ಅವರು ಮೊನ್ನೆ ಮಾಡಿದ್ರೆ ನಾವು ಮಾಡ್ತೀರಿ. ಮುಂದಿನ ವಾರ ಲಾಂಡ್ ಆರ್ಡರ್ ವಿಚಾರ ಬಂದೇ ಬರುತ್ತೆ. ಲಾಂಡ್ ಆರ್ಡರ್ ನಿಲುವಳಿ ಸೂಚನೆಯನ್ನು ತರೋಕ್ಕೆ ಈಗಾಗಲೇ ನಾನು ಮಾತಾಡಿದ್ದೀನಿ. ನಮ್ಮ ಪಾರ್ಟಿ ಮೀಟಿಂಗಲ್ಲೂ ಕೂಡ ನಿಲುವಳಿ ತರ್ತೀರಿ. ಆ ಸಂದರ್ಭದಲ್ಲಂತೂ ಇದನ್ನು ಚರ್ಚೆ ಮಾಡ್ತೀರಿ, ಬಿಡಲ್ಲ. ನೋಡಿ, ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿ ಇದೆ. ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋವಂಥದ್ದು. ಯಾರು ಭಾಷಣ ಮಾಡ್ತಾರೆ ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕ್ಕೆ ಈ ಕಾನೂನನ್ನು ತಂದು ಅವ್ರಿಗೆ ಕಿರುಕುಳ ತೊಂದರೆ ಕೊಡೋಕ್ಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ. ತಪ್ಪು ಮಾಡಿದವ್ರಿಗೆ ಅಥವಾ ಅವ್ಯಾಚ ಶಬ್ದ ಬಳಸುವಂಥದ್ದಿಗೆ ಇವೆಲ್ಲದಕ್ಕೂ ಇರೋ ಕಾನೂನುಗಳೇ ಬೇಕಾದಷ್ಟಿದೆ. ವಿಶೇಷ ಕಾನೂನು ತರುವಂಥದ್ದು ಇದು ಒಂದು ರೀತಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತೈತೆ. ಈಗಾಗಲೇ ನಾವು ಹಾಗಾದ್ರೆ BJP ಇಷ್ಟು ದಿನದಿಂದ ಹೇಳ್ತಾ ಇತ್ತಲ್ಲ ಗ್ಯಾರಂಟಿ. ಕಾಂಗ್ರೆಸ್ ಅವ್ರು ಏನು ಹೇಳ್ತಾ ಇದ್ರು? BJP ಅವರು ಗ್ಯಾರಂಟಿ ವಿರೋಧಿಗಳಂತೆ. BJP ಅವರು ಗ್ಯಾರಂಟಿ ವಿರೋಧಿಗಳು. ಈಗ ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾ ಇದ್ದಾರೆ, MLAಗಳು ಗ್ಯಾರಂಟಿ ಬೇಡ, ರಸ್ತೆ ಕೊಡಿ, ಆಸ್ಪತ್ರೆ ಕೊಡಿ, ಶಾಲೆ ಕೊಡಿ, ಮನೆಗೆ ನೀರು ಕೊಡಿ. ಇದು ಅಂದರೆ ಅರ್ಥ ಆಯ್ತಲ್ಲ ನಿಮ್ಮ ಯೋಗ್ಯತೆ ಏನು ಅಂತೇಳಿ. ಚುನಾವಣೆ ಗೆಲ್ಲಕ್ಕೆ ಗ್ಯಾರಂಟಿ. ಈಗ ಅಭಿವೃದ್ಧಿ ಇಲ್ಲದೆ ಇಡೀ ರಾಜ್ಯ ಹಾಳೆದ್ದೋಗಿರೋ ರಸ್ತೆ, ಇಡೀ ಉತ್ತರ ಕರ್ನಾಟಕದಲ್ಲಿ ನೀವೆಲ್ಲೇ ಹೋಗಿ ಉತ್ತರ ಕರ್ನಾಟಕದಲ್ಲಿ ಇರೋ ರಸ್ತೆಗಳೆಲ್ಲ ಹಾಳಾಗಿದೆ. ನಾನು ಮೊನ್ನೆನೇ ಹೋಗಿದ್ದೆ, ನಾನು ಫ್ಲಡ್ ಬಂದಾಗ ಹೋಗಿದ್ದೆ. ನಾನು ಯಾವ ರಸ್ತೆನೂ ಸರಿ ಇಲ್ಲ, ಹಾಳಾಗಿದೆ. ಒಂದೊಂದು 5 ಕಿಲೋಮೀಟ್ರ್ ಬರಬೇಕಾದ್ರೆ 1 ಗಂಟೆ ತಗೊಳ್ತದೆ ಆ ಪರಿಸ್ಥಿತಿ. ಅದರಿಂದ ಇವತ್ತು ಕಾಂಗ್ರೆಸ್ ಅವ್ರಿಗೆ ಇವತ್ತಾದರೂ ಬುದ್ಧಿ ಬರ್ತೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆ ಆದರೂ ಬುದ್ಧಿ ಬಂದು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತಾರೆ ಈ ಶಾಸಕಾಂಗ ಸಭೆ ಆದಮೇಲೆ ಅಂತ ನಾನು ತಿಳ್ಕೊಂಡಿದ್ದೀನಿ.